ನಮಸ್ಕಾರ ಬಂಧುಗಳೇ, ಇದು ನಮ್ಮ ರೈತರಿಗೆ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಆಫೀಸ್ಗಳಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಇದು ದಿನನಿತ್ಯದ ಗೋಳು. ಇವರು ನಮ್ಮ ಬಂದಿರತಕ್ಕಂಥ ನಮ್ಮ ರೈತ ಬಾಂಧವರು ಹೊಳಲು ಗ್ರಾಮದವರು. ಹೊಳಲು ಗ್ರಾಮ ಮಂಡ್ಯ ದುದ್ದ ಹೋಬಳಿಲಿ 2 ನಾಡು ಕಚೇರಿ ಇದೆ. ಒಂದು ದುದ್ದದಲ್ಲಿದೆ, ಒಂದು ಹೊಳಲಲ್ಲಿದೆ. ಹೊಳಲು ನಾಡು ಕಚೇರಿಯಲ್ಲಿ ಸುಮಾರು ಒಂದು 10-15 ವರ್ಷದಿಂದ ನಮ್ಮ ಸಿದ್ದಣ್ಣರ ಮನೆಯಲ್ಲೇ ಇದ್ದರು. ಈಗ 1 ವರ್ಷದ ಹಿಂದೆ ಸ್ವಂತ ಕಟ್ಟಡಕ್ಕೆ ಹೋದರು. ಅವರು ಹೋಗಬೇಕಾದ್ರೆ ಸುಣ್ಣ ಬಣ್ಣ ಮಾಡಿಲ್ಲ, ಬಾಗಿಲು ಕಿತ್ತೋಗೋದು ಅದು ರೆಡಿ ಮಾಡಿಕೊಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ಇವ್ರಿಗೆ ಬಾಡಿಗೆ ಹಣ ಕೊಟ್ಟಿಲ್ಲ. ಇವರು ಯಾವ್ದಾರು ಒಂದು ಜೀಪ ಓಡಿಸೋಕ್ಕೆ ಲಾಗ್ ಬುಕ್ ಮಾಡಿಕೊಂಡು ಏನು ಬೇಕಾದ್ರೂ ಬರಬಾರ್ದು ಹೋಯ್ತಾ ಇರ್ತಾರೆ. ಪ್ರತಿಯೊಂದಕ್ಕೆ ಒಬ್ಬರು ಆಫೀಸಿಗೆ ಒಬ್ಬರು ಬರಲಿಲ್ಲ ಅಂದರೂ ಅವ್ರಿಗೆ ಸಂಬಳ ಎಲ್ಲ ಕೊಟ್ಕೋತಾರೆ. ಇವ್ರ ಮನೆಯಲ್ಲಿ ಇದ್ದದ್ದು ಬಾಡಿಗೆ ಕೊಡೋಕ್ಕೆ ಮೀನಾ ಮೇಸ ಎಣಿಸ್ತಾವ್ರೆ 2 ವರ್ಷದಿಂದ. ಒಬ್ಬ ಇರೋದು ರೈತ ಗಂಡ ಹೆಂಡ್ತೀರು ಇಬ್ಬರೇ. ಅವರು ದಿನ ಅಲ್ಲಿ ವ್ಯವಸಾಯನೇ ಮಾಡ್ತಾರೋ, ಎತ್ತು ಗಾಡಿನೇ ಓಡಿಸ್ತಾರೋ, ಇಲ್ಲಿ ಬಂದು ಆ ದುಡ್ಡನ್ನೇ ಕೇಳ್ತಾರೋ. ಇವರು ಕೇಳಿ ಸಾಕಾಗಿ ಒಬ್ಬರು ನಿರುತ್ತರರಾದಾಗ ಎತ್ತು ಗಾಡಿ ಕಟ್ಕೊಂಬಂದು ಇಲ್ಲಿ ನಿಂತಿದ್ದಾರೆ. ಇವತ್ತು ಸಾಯಂಕಾಲದೊತ್ತಿಗೆ ಆ ದುಡ್ಡು ಏನಿದೆ ಅದಕ್ಕೆ ಸಂಬಂಧಪಟ್ಟವರು ಕೊಡಲೇಬೇಕು. ಈಗ ತಾನೇ ಎ ಸಿ ಅವರು ಮಾತಾಡ್ಬಿಟ್ಟು ಹೋಗಿದ್ದಾರೆ, ಎ ಡಿ ಸಿ ಅವ್ರು ಗಮನಕ್ಕೆ ತರ್ತೀವಿ ಅಂತ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಈ ರೈತನಿಗೆ ಏನು ಬಾಕಿ ಹಣ ಬರಬೇಕು ಇವತ್ತು ಸಾಯಂಕಾಲದೊಳಗೆ ಚುಪ್ತ ಆಗಲೇಬೇಕು. ಇಲ್ಲ ಅಂದರೆ ಅವರು ಇವಾಗ ಬಂದಿರೋ ಗಾಡಿದು ಬಾಡಿಗೆದು ಎಲ್ಲನೂ ಬಾಡಿಗೆನೂ ಪುನಃ ಕಟ್ಟಿ ಒಂದು ದಿನಕ್ಕೆ 2-2.5 ಸಾವಿರ ಬೀಳುತ್ತೆ ಎತ್ತು ಗಾಡಿಯಿಂದ. ಅದು ಕೊಡೋರು ಯಾರು? ಇವ್ರು ತಾವು ನಮಗೆ ಬರೋ ದುಡ್ಡು ನಾವು ಕೇಳೋಕ್ಕೇ ದಿನ ಹಿಂಗೆ ಅಲಿಯೋದಾದರೆ ಮತ್ತೆ ಇವ್ರನ್ನ ಯಾಕೆ ನಾವು ನೇಮಿಸ್ಕೋಬೇಕು? ಸರ್, ನಮಗೆ 2023ರಲ್ಲಿ ಖಾಲಿ ಮಾಡ್ಕೋದ್ರು. ಖಾಲಿ ಮಾಡ್ಕೋಬೇಕಾದ್ರೆ ಉಪ ತಹಸೀಲ್ದಾರ್ದಂಥ ಡಿ.ಟಿ. ಜಗದೀಶ್ ಅಂತ ಅಂದ್ಬಿಟ್ಟಿದ್ರು. ಅವ್ರು ಇರಬೇಕಾದ್ರೆ ನಾವು ಖಾಲಿ ಮಾಡ್ತಾವಿಯಪ್ಪ, ನಾನು ಖಾಲಿ ಮಾಡಿದ ತಕ್ಷಣ ಹೋಗಿ 1 ವಾರ 15 ದಿನದಲ್ಲಿ ನಾನು ಕೊಡಿಸ್ಕೊಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಡು, ಇಲ್ಲಾಂದರೆ ಸಾರ್ವಜನಿಕ ತೊಂದರೆ ಆಯ್ತದೆ ಅಂತ ಅಂದಾಗ ಆಯಿತು ಸರ್, ನಾವು ಅವಕಾಶ ಮಾಡ್ತೀವಿ, ನಮಗೆ ಮಾಡಿಕೊಡಿ ಬೇಗ ಅಂತ ಅಂದ್ಬಿಟ್ಟು ನಾವು ಹೇಳಿಕೆ ಕೊಟ್ಟು ಅವರು ಆಯಿತು ಅಂದರು. ಪುನಃ ಹೋಗಿ ಕೇಳೋದ್ರಲ್ಲಿ ಆಗ ಬಾ ಈಗ ಬಾ ತಹಸೀಲ್ದಾರ್ ಆಫೀಸ್ಗೆ ಗೊತ್ತಾಕಿದ್ದೀನಿ, ಅಲ್ಲಿ ಹೋಗಿ ಕೇಳಿ ಅಂತ ಅಂದರೆ ಅಲ್ಲಿಗೆ ಬಂದರೆ ಅವರು ನಾಳೆ ಬನ್ನಿ ಇವತ್ತು ಬನ್ನಿ ಅಲ್ಲಿಗೆ ಕಳ್ಸವಿ ಇಲ್ಲಿಗೆ ಕಳ್ಸವಿ ಅಂತಂದು ಅವರು ಉಚ್ಕೊಂಡು 2 ವರ್ಷ ಮಾಡಿಬಿಟ್ರು. ಅಲ್ಲೇ ಡಿಸೆಂಬರ್ಗೆ ಈ ತಿಂಗಳು 15 ಬಂದರೆ 2 ವರ್ಷ ಆಗೋಯ್ತು. ಆಮೇಲೆ ಹೋಗಿ ಹೇಳಿದೆ ಡಿ.ಟಿ. ಅವ್ರಿಗೆ, ಜಗದೀಶ್ ಅಂದ್ಬಿಟ್ಟಿದ್ರು. ಅವರು ಹೋಗಿ ಕೇಳಿದ್ರಲ್ಲಿ ನಾನೇನು ಕೇಳಬೇಡಪ್ಪ, ಇಮೇಲೆ ನೀನು ಉಂಟು ಅವ್ರು ಉಂಟು ಅಂತ ಅಂದರು. ಆಮೇಲೆ 10,000 ರೂಪಾಯಿ ಕೊಡು ಮಾಡಿಸ್ಕೊಡ್ತೀನಿ ಅಂದರು. ನಾನು ಲಂಚ ಕೊಡೋಕೆ ಹೋಗಲಿಲ್ಲ. ಲಂಚ ಕೊಡೋದ್ರಿಂದ ಈ ಥರ ಅಲಿಸ್ತಾವೆ. ನಾಡು ಕಚೇರಿ ಜಗದೀಶ್ ಡಿ.ಟಿ. ಎಷ್ಟು ತಿಂಗಳು ಬರಬೇಕು? 3 ತಿಂಗಳದು ಬಾಡಿಗೆ ಬರಬೇಕು 2023ರಲ್ಲಿ. ಮತ್ತು ಪೇಂಟು ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು. ರೀಪೇಂಟ್ ಮಾಡಿ ಈಗ ಎಸ್ಟಿಮೇಟು ಕರೆಂಟ್ ಬಿಲ್ಲು ಎಲ್ಲ ಸೇರಿ 190 ಮಾಡಿದ್ದಾರೆ. 1,90,000 ಕೊಟ್ಟಿಲ್ಲ. ಆಗ ಬನ್ನಿ ಈಗ ಬನ್ನಿ ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೀವಿ, ಎ ಡಿ ಸಿ ಅವ್ರ ಗಮನಕ್ಕೂ ತಂದೀವಿ, ಪುನಃ ತಹಸೀಲ್ದಾರ್ ಗಮನಕ್ಕೂ ಸುಧಾ ತರುತ್ತರಲ್ಲೇ ಅವಿ ಸದಾ ಅವ್ರು ಏನೋ ಗಮನಕ್ಕೆ ತಗೋತಾ ಇಲ್ಲ. ಅದಕ್ಕೆ ಇವತ್ತು ಏನು ಪ್ರಯೋಜನ ಆಗಲಿಲ್ಲ. ಈಗ ನಾವು ಬರೋದು ದನ ಕರಿಗಳು ಮೇವಿರೋದಿಲ್ಲ, ಓಡೋಗೋದು, ತಿರುಗಿ ಪುನಃ ಬರೋದು, ಅವ್ಕೆ ನೀರು ತೋರಬೇಕು ಅಂಕ ಓಡೋಗೋದು. ಹಂಗಾಗಿ 2 ವರ್ಷ ಹಿಂಗೆ ತಳ್ಬಿಟ್ಟವೆ. ಇವತ್ತು ಒಂದು ನಿರ್ಧಾರ ತಗೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀನಿ. ಎತ್ತಿನ ಗಾಡಿ ನಾವುಗಳು ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಹೌದು, ಕೆಲಸ ಬಿಟ್ಟು ನಾವು ಒಂದು ದಿನ ಹೋದರೆ ಏರಿಗೆ ಅಂತ ಹೋದರೆ 1,000 ರೂಪಾಯಿ. ಈಗ ಅದನ್ನೂ ಅವರೇ ಬಾರಿಸ್ಬೇಕು. ಈಗ ಏನಾಗಬೇಕು? ಪರಿಹಾರ ಕೊಡಬೇಕು ನಮ್ಗೆ. ಅವರು ಬಾಡಿಗೆ ಹಣ ಕೊಡಬೇಕು. ಇವತ್ತಿಂದ ಎಷ್ಟು ದಿನ ಇರ್ತೀವಿ ಅಲ್ಲಿ ಗಂಟು ಇವರು ಪರಿಹಾರ ಕೊಡಬೇಕು ಅಷ್ಟೇ. ಶಿವ ಕೊಡಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.